ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಇವತ್ತು ಹನುಮಾನ ಜಯಂತಿ ವಿಶೇಷವಾಗಿ ಪಾನಕನ ಮನೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಇದು ಹನುಮಾನ ಜಯಂತಿ ಅಲ್ಲದೆ ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ಈ ಥರ ಪಾನಕನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾವಿನಕಾಯಿಯಿಂದ ಮಾಡಿರೋದು. ಈ ಮಾವಿನಕಾಯಿ ಸೀಸನ್ ಹೋಗೋವರೆಗೂ ಆವಾಗವಾಗ ನಾವು ಊಟದ ಮಧ್ಯದಲ್ಲಿ ಕೂಡ ಮಾಡ್ತಾ ಇರ್ತೇವೆ. ಮಜ್ಜಿಗೆಯ ಕುಡಿಯೋ ಬದಲು ಇದು ಕೂಡ ಕುಡಿಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಪೈಲ್ಸ್ ಥರ ಆರೋಗ್ಯಕ್ಕೆ ಸಮಸ್ಯೆಗಳು ಇದ್ದಾಗ ಅಥವಾ ತುಂಬ ಬಾಡಿ ಹೀಟ್ ಇದ್ದಾಗ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇದು ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಚಿಕ್ಕದಾಗಿರುವ 4 ಮಾವಿನ ಕಾಯಿಗಳನ್ನು ತೊಗೊಂಡಿದ್ದೇನೆ. ಗ್ಯಾಸ್ ಮೇಲೆ ಸುಡ್ತಾ ಇದ್ದೇನೆ. ಈ ಕಡೆ ಬೆಲ್ಲವನ್ನು ನೀರಲ್ಲಿ ಹಾಕಿದ್ದೇನೆ ಕರಗಲು. ಇದು ಕರಗಲು ಸಣ್ಣ ಕೂಡ ಬೆಲ್ಲ ಮಾಡಿದರೆ ಬೇಗನೆ ನೀರಲ್ಲಿ ಕರಗುತ್ತೆ. ಸ್ವಲ್ಪ ಗಡಿಬಿಡಿಯಲ್ಲಿ ಹಾಗೆ ಹಾಕಿದ್ದೇನೆ. ಇದು ಕರಗೋವರೆಗೂ ನಾವು ಈ ಕಡೆ ಮಾವಿನಕಾಯಿಯನ್ನು ಸುಟ್ಟಿ ಸಿಪ್ಪೆಯನ್ನು ತೆಗಿಬೇಕು. ಎಲ್ಲ ಕಡೆ ಈ ಥರ ಆಗಬೇಕು. ಇವು ಚಿಕ್ಕ ಮಾವಿನಕಾಯಿ ಆಗಿರೋದ್ರಿಂದ 4 ತೊಗೊಂಡಿದ್ದೇನೆ. ನೀವು ದೊಡ್ಡದಾಗಿದ್ದರೆ ಒಂದೇ ಕೂಡ ತೊಗೋಬೋದು, 2 ಕೂಡ ತೊಗೋಬೋದು. ನೀವು ಹುಳಿ ನೋಡಿಕೊಂಡು ಮಾಡ್ಕೊಳ್ಬೋದು. ಈ ಥರ ಎಲ್ಲ ಆದ ನಂತರ ಗ್ಯಾಸನ್ನು ಬಂದ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ, ಇವು ತುಂಬ ಬಿಸಿ ಇರುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೊಳ್ಬೇಕು. ಈ ಕಡೆ ಬೆಲ್ಲ ಕರಗ್ತಾ ಇದೆ. ಬೆಲ್ಲ ತುರಿದು ಅಥವಾ ಸಣ್ಣಗೆ ಮಾಡಿ ಹಾಕಿದರೆ ಬೇಗ ಆಗುತ್ತೆ. ಈ ಥರ ಚಮಚದಿಂದ ಎಲ್ಲ ಕಡೆ ತಿರುತ್ತಾ ಇದ್ದರೆ ಬೇಗನೆ ಕೂಡ ಬೆಲ್ಲ ಕರಗುತ್ತೆ. ಈ ಥರ ಆದ ನಂತರ ಎಲ್ಲ ತಣ್ಣಗಾಗಿವೆ. ಇವಾಗ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ನಾವು ಇವನ್ನು ಕ್ಲೀನ್ ಮಾಡಿಕೊಂಡು ನಂತರ ಒಂದು ತಣ್ಣೀರಲ್ಲಿ ಹಾಕಿ ಕಿವುಚಬೇಕಾಗುತ್ತೆ. ನೀವು ಬೇಕಾದರೆ ಮಿಕ್ಸಿ ಜಾರಲ್ಲಿ ಕೂಡ ಹಾಕ್ಕೋಬೋದು. ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಬೆಲ್ಲದಲ್ಲಿ ಕೂಡ ಹಾಕ್ಕೋಬೋದು. ಹಾಗೆ ಮಾಡೋಕ್ಕಿಂತ ಈ ಥರ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ. ತುಂಬ ಬಿಸಿಯಾಗಿರೋದ್ರಿಂದ ನಾನು ನಿಧಾನವಾಗಿ ತೆಗಿತಾ ಇದ್ದೇನೆ. ಒಮ್ಮೆ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ಮಾವಿನಕಾಯಿ ಸೀಸನ್ ಇರುವಾಗೆ ಮಾಡ್ಕೊಳ್ಳಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ವರ್ಷಗಟ್ಟಲೆ ಬೇಕು ಈ ಸೀಸನ್ ಬರೋಕ್ಕೆ. ಇವಾಗೆ ಮಾಡಿಕೊಂಡು ನೋಡಿ. ಆರೋಗ್ಯಕರವಾದ ಪಾನಕ. ಮನೆಗೆ ಯಾರಾದರೂ ಬಂದರು ರಸನ ಮಾಡೋ ಬದಲು ಇದನ್ನೇ ಮಾಡಿಕೊಟ್ಟಿದ್ರು ತುಂಬ ಆರೋಗ್ಯಕರವಾಗಿ ಇರೋದ್ರಿಂದ ಒಳ್ಳೆಯದು. ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಈ ಥರ ಕಿವುಚಿ ಅದರಲ್ಲಿ ಹುಳಿ ಅಂಶ ಎಲ್ಲ ನೀರಲ್ಲಿ ಬಿಡುತ್ತೆ. ಇವು ಚಿಕ್ಕ ಆಗಿರೋದ್ರಿಂದ ಇನ್ನು ದಪ್ಪವಾಗಿ ಇಲ್ಲ, ಚಿಕ್ಕದಾಗಿರೋದ್ರಿಂದ ಈ ಥರ ಎಲ್ಲ ತೆಗೆದು ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಈ ಥರ ಆಗುತ್ತೆ. ಅರ್ಧಂಬರ್ಧ ಆಗುತ್ತೆ ಕೈಯಿಂದ ಮಾಡಿದರೆ. ಇದನ್ನೆಲ್ಲ ಸೋದಿಸ್ಕೊಳ್ಬೇಕು. ಚಹಾ ಗಾಳಿಸೋದ್ರಿಂದ ಸೋದಿಸ್ಕೊಂಡ್ರೂ ಬರುತ್ತೆ. ಒಲೆಯಲ್ಲಿ ಹಾಕಿ ಮಾಡಿದರೂ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಈಗೆಲ್ಲ ಒಲೆಗಳು ಕಡಿಮೆಯಾಗಿರೋದ್ರಿಂದ ಎಲ್ಲ ಗ್ಯಾಸ್ ಮೇಲೆ ಮಾಡೋದ್ರಿಂದ ಗ್ಯಾಸ್ ಮೇಲೆ ಕೂಡ ಈ ಥರ ಮಾಡ್ಕೊಳ್ಬೋದು. ಇವತ್ತು ಹನುಮಾನ್ ಜಯಂತಿ ಅಂಗವಾಗಿ ಮಾಡಿದ್ದೆ. ಅದಕ್ಕೆ ವಿಡಿಯೋ ಮಾಡಿದರೆ ಆಯಿತು ಅಂಥೇಳಿ ವಿಡಿಯೋ ಮಾಡಿದ್ದೇನೆ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಹನುಮಪ್ಪಗೆ ಗ್ಲಾಸ್ನಲ್ಲಿ ಮಾಡಿಡ್ತಾ ಇದ್ದೇನೆ. ಒಂದು ಚಿಟಿಕೆ ಉಪ್ಪು ಹಾಕಿದರೆ ರುಚಿ ತುಂಬ ಆಗುತ್ತೆ. ನೀವು ಬೇಕಾದರೆ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು. ನಾವು ಯಾಕೆ ಹಾಕಿಲ್ಲ ಅಂದರೆ ಮಾವಿನಕಾಯಿಯ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಬೋದು. ಬೆಲ್ಲ ಕರಗಿದ ನೀರಿಗೆ ಇದನ್ನು ಕಿವುಚಿದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಮಟಿಕೆಯಲ್ಲಿ ನೀರನ್ನ ತೊಗೊಂಡಿದ್ದೇನೆ ತಣ್ಣಗೆ. ನೀವು ಫ್ರಿಜ್ನಲ್ಲಿ ಇರೋ ನೀರು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯಕರವಾಗಿರುವ ಜ್ಯೂಸನ್ನು ಕುಡಿಯಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರಿಗೆ ಕೂಡ ನನ್ನ ಧನ್ಯವಾದಗಳು.
ಈ ಮಾವಿನಕಾಯಿಯ ಪಾನಕ ಒಮ್ಮೆ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.